ಕೇಶವ ಭಟ್ರಿಂದ ಖುಷಿ ಆಗ್ತದೆ, ಅಮ್ಮನಿಗೆ ಕೂಡ ಖುಷಿ ಆಗ್ತದೆ. ಮದುವೆ ಆಗ ಹಿಡಿಂಬ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಎಲ್ಲ ಹೇಳುವಾಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತೆ ಕಡೆಗೆ ಅವನು ಮದುವೆ ಆಯ್ತು. ಹಾಗೆ ಮೊದಲು ಮದುವೆ ಆದ ದ್ರೌಪದಿ ಆಗಿದೆ. ಆಮೇಲೆ ಈಗ ಭೀಮಂಗೆ ಮದುವೆ ಆಯ್ತು ಹೆಂಗೆ? ಭೀಮಂಗೆ ಹಿಡಿಂಬೆ ಮದುವೆ ಆಯ್ತು ಹೆಂಗೆ? ಅದೇ ಭೀಮ ಅರಗಿನ ಮನೆಯಲ್ಲಿ ಈ ಪಾಂಡವರನ್ನ ಸುಟ್ಟು ಸಾಯಿಸಬೇಕಂತೇಳಿ ಕೌರವೇಶ್ವರ ಬಹಳ ಕಾರಸ್ಥಾನ ಮಾಡಿದ್ದಾಗೆ. ಒಬ್ಬ ಅವನ ಒಂದು ಮಂತ್ರಿ ಮೂಲಕ ಒಂದು ಕೆಟ್ಟ ಜನ ಅವನ ಮೂಲಕವಾಗಿ ಒಂದು ಎಲ್ಲ ಅರಗಿನ ಮನೆಯಲ್ಲಿ ಸಲ್ಲಿಸಿ ಈ ಪಾಂಡವರನ್ನ ಸುಟ್ಟು ನಾಶ ಮಾಡ್ಬೇಕಂತೇಳಿ ಇತ್ತು. ಅದು ವಿದುರನಿಗೆ ಗೊತ್ತಿದೆ, ಮತ್ತೆ ಕೃಷ್ಣನಿಗೆ ಗೊತ್ತಿದೆ. ಕೃಷ್ಣ ಇದು ಬರೋದಿಲ್ಲ. ವಿದುರನ ಒಂದು ಸಲಹೆ ಪ್ರಕಾರ ಅವರ ಅಂಡರ್ ಗ್ರೌಂಡ್ ಒಂದು ಗುಹೆಯನ್ನ ಮಾಡಿ ಅದಕ್ಕೆ ತಾವೇ ಬೆಂಕಿ ಕೊಟ್ಟು ಅರಗಿನ ಮನೆಯಲ್ಲಿ. ಆಮೇಲೆ ಅರಮನೆಯಲ್ಲಿ ಅರಗಿನ ಮನೆ ಅದು. ಆಮೇಲೆ ಆ ಗುಹೆಯಲ್ಲಿ ಗುಹೆಯಲ್ಲಿ ಹೋಗಿ ಅವ್ರು ಯಾವುದೋ ಒಂದು ಕಾಡಿನಲ್ಲಿ ಸೇರಿದ್ರು. ಮಧ್ಯರಾತ್ರಿ ಹೋಗ್ತದೆ. ಆವಾಗ ಭೀಮ ಇವರನ್ನೆಲ್ಲರೂ ಸಹ ಎತ್ತಿಕೊಂಡು ಹೋಗ್ತಾ ಇದ್ದಾನೆ. ಪಾಪ ಎಲ್ಲರೂ ಮಲಗಿದ್ದಾರೆ. ಇವನ ಹೆಗಲ್ನಲ್ಲಿ ಅಮ್ಮ, ಆಮೇಲೆ ಕಂಕುಳಿನಲ್ಲಿ 2 ಮಕ್ಕಳು, ಒಂದು ಹೆಗಲ ಭೀಮ, ಮತ್ತೆ ಕೈಯಲ್ಲಿ ಧರ್ಮರಾಯ ಎಲ್ಲ ಹೊತ್ತು ಹೋಗ್ತಾನೆ. ಅಲ್ಲಿ ಒಂದು ಇಳಿಸುವಾಗ ಅದು ಅವನ ರಾಕ್ಷಸನ ರಾಜ್ಯ. ಅದು ರಾಕ್ಷಸ ಬಹಳ ಘೋರವಾಗಿದ್ದಾನೆ. ತನ್ನ ತಂಗಿಯನ್ನು ಕರೆದ, ಹೋಗು, ಅದು ಯಾರು ನೋಡು, ನನಗೆ ಮನುಷ್ಯರ ವಾಸನೆ ಬರ್ತದೆ, ಬಂದು ತಗೊಂಡು ಬಾ, ಸ್ವಲ್ಪ ನಿನಗೆ ಕೊಡ್ತೇನೆ ಅದರಲ್ಲಿ ಪಾಲು, ಮತ್ತು ತುಳಿದು ನಾನು ತಿಂತೇನೆ, ಹಸಿವಾಗ್ತದೆ ನನಗೆ ಅಂತ ಹೇಳಿದೆ. ಹಾಗೆ ಅವಳು ಬಂದು ನೋಡುವಾಗ ಈ ಭೀಮ ಇಷ್ಟು ಮಂದಿಯನ್ನೆಲ್ಲ ಕರ್ಕೊಂಡು ಬರ್ತಾವಲ್ಲ, ಎಷ್ಟು ಖುಷಿ ಆಯ್ತು ಇವರು ನೋಡುವಾಗ. ಇವನ ಮದುವೆ ಆದರೆ ಇವನೇ ಮದುವೆ ಆಗಬೇಕು, ಕಟ್ಟಿ ಮುಟ್ಟಿದ್ದಾನೆ. ನಾವು ಮಾಡಿ 4 ಮಂದಿಯ ನೀವು ಹೊತ್ತುಕೊಂಡಿದ್ದಾನಲ್ಲ ಸಾಮರ್ಥ್ಯವಂತ, ಇವನ್ ನನಗೆ ಗಂಡ ಆಗಬೇಕು ಅಂತೇಳಿ ಆಲೋಚನೆ ಮಾಡಿದ್ದು. ಯಾವಾಗಲೂ ಕೂಡ ಅವಳಿಗೆ ರಾಕ್ಷಸರಿಗೆಲ್ಲ ತಮ್ಮ ರೂಪವನ್ನು ಬದಲಾವಣೆ ಮಾಡಲಿಕ್ಕೆ ಗೊತ್ತಿರ್ತದೆ. ಕಾಮರೂಪಿಗಳು ಅಂತ ಅವ್ರಿಗೆ ಹೆಸರು. ಅಂತಹ ಕಾಮರೂಪಿ ಆಗತಕ್ಕಂಥ ಅವಳು ತುಂಬ ಪರಮ ಸುಂದರಿ ಆಗಿಬಿಟ್ರು. 16 ವರ್ಷ ನಾವು ತರುಣಿ. ಹಾಗೆ ಎದುರು ಬಂದಿದ್ದಾಳೆ. ಆಮೇಲೆ ಭೀಮನಿಗೆ ಯಾರು ನೀನು ಅಂತ ಕೇಳ್ತಾನೆ. ನಾನು ಹಿಡಿಂಬಾಸುರ ಅಂತ ಇದ್ದಾನೆ, ನಾನು ಹಿಡಿಮೆ ಅಂತ ಹೇಳೋಳು. ನಾವು ಜಾತಿಯಲ್ಲಿ ಹಸುರರು. ಆದರೆ ನಿನ್ನನ್ನು ನೋಡಿಬಿಟ್ಟು ನನ್ನ ಕಣ್ಣು ಕೀಳಿಸಿಬಿಟ್ಟಿದೆ ನಿನ್ನಲ್ಲಿ, ಮುಖದಲ್ಲಿ. ನೀನು ಅಷ್ಟು ಚೆಂದ ಇದೆಯಾ, ನಿನ್ನನ್ನೇ ನಾನು ಮದುವೆ ಆಗಬೇಕಂತ ಇದ್ದೇನೆ. ನಿನ್ನ ಮೇಲೆ ತುಂಬ ಮನಸ್ಸಾಗಿದೆ. ನಿನ್ನ ಮದುವೆ ಆಗಲಿಲ್ಲ ಅಂತೇಳಿ ನಾನು ಸಾಯ್ತೇನೆ, ನಿಮ್ಮ ಸೇವೆ ಮಾಡಬೇಕು ನಾನು ಅಂಥೇಳಿ ಹೇಳ್ತಾನೆ. ಮತ್ತು ಆ ಅತ್ತೆಗೆ ನಮಸ್ಕಾರ ಮಾಡ್ತಾನೆ. ಅವಳಿಗೆ ಎಚ್ಚರ ಆಯಿತು. ಅತ್ತೆ ನಮಸ್ಕಾರ ಮಾಡ್ತಾಳೆ. ಆನಂತರ ಇವರಿಗೆಲ್ಲ ಎಚ್ಚರ ಆಯಿತು. ಭೀಮ ಎಲ್ಲ ವಿಚಾರಗಳನ್ನ ಎಲ್ಲ ಹೇಳಿದ. ಎಲ್ಲ ವಿಷಯ ಧರ್ಮರಾಯ ಹೇಳಿದ, ನೀನು ಮದುವೆ ಆಗು, ಅವಳು ಹೇಳಿದ ಪ್ರಕಾರವಾಗಿ ಅಂತ ಹೇಳಿದ. ಕಡೆಗೆ ನಾನು ಮದುವೆ ಆಗೋದೇ ಇಲ್ಲ, ನಿಮ್ಮದೆಲ್ಲ ಮದುವೆ ಆಗಲ್ಲ, ಆಮೇಲೆ ಮತ್ತೆ ನಾವು ಮದುವೆ ಆದರೆ ಸಾಕು, ನಾನು ಮದುವೆ ಆದರೆ ಆಯಿತು ಅಂತ ಹೇಳಿದ. ಕಡೆಗೆ ಅವಳು ಒತ್ತಾಯ ಮಾಡಿದ್ಲು, ನಾನು ನಿಮ್ಮ ಸೇವೆ ಮಾಡ್ತೇನೆ, ನಿಮ್ಮ ಕಷ್ಟದಲ್ಲಿ ಆಗ್ತೇನೆ, ನಿಮ್ಮ ಬೇಕಾದಲ್ಲಿ ಹೊತ್ಕೊಂಡು ಹೋಗ್ತೇನೆ, ನನ್ನ ಸೇವೆ ಎಲ್ಲ ನಿಮಗೋಸ್ಕರ ಮುಡಿಪಾಗಿಡ್ತೇನೆ, ಹಾಗೆ ಎಂತೆಲ್ಲ ಹೇಳಿದ್ದು. ಆಗ ಅಮ್ಮನಿಗೆ ಕಣಿಕರಿಗೊಂಡಿದ್ದು ಕುಂತಿಗೆ. ಆಗ ಕುಂತಿ ಹೇಳಿದ್ಲು, ಮದುವೆ ಆಗ ಮಗ, ಅವಳನ್ನ ಪಾಪ ಒಳ್ಳೆವಳಿದ್ದಾಳೆ ಅಂತ ರೆಕಮೆಂಡ್ ಮಾಡಿದ. ತಗೊಂಡ ಅಂತೆಲ್ಲ ಅವಳು ನೋಡಿದಾಗ ಅವಳಿಗೆ ಖುಷಿ ಆಯ್ತು, ಅವನಿಗೆ ಕೂಡ ಖುಷಿ ಆಯಿತು. ಆಮೇಲೆ ಅವರಿಬ್ಬರು ಸಹ ಚೆಂದ ಮದುವೆ ಆಗಿಬಿಟ್ರು. ಮದುವೆ ಆದ ನಂತರ ಇವರನ್ನೆಲ್ಲ ಕರ್ಕೊಂಡು ಹೋಗಿ ಬೆಳಿಗ್ಗೆ ಒಳಗೆ ಏಕಚಕ್ರ ನಗರಕ್ಕೆ ಮುಟ್ಟಿಸಿ ಆಯಿತು. ಆಮೇಲೆ ಇವರಿಬ್ಬರು ಸಹ ಹನಿಮೂನಿಗೆ ಹೋದ್ರು. ಇಬ್ಬರು ಇವಳನ್ನು ಎತ್ಕೊಂಡು ಅಲ್ಲಿ ಮೂಲಕ ಇಡೀ ತೋರಿಸ್ಬಿಟ್ಲು. ಎಲ್ಲ ತೋರಿಸಿ ಸುಮಾರು ಒಂದು ಇಡೀ ದಿನ ಎಲ್ಲ ತಿರುಗಿದೆ ಅವರು. ಆಮೇಲೆ ಮತ್ತೆ ಬಂತು ಒಂದು ಬ್ರಾಹ್ಮಣರ ಮನೆಯಲ್ಲಿ ಅವರು ಆಮೇಲೆ ಬಂದು ನೆಲೆಯಾದರು. ಆಮೇಲೆ ಬಕಾಸುರ ಅಂತ ಅಲ್ಲಿ ಬಹಳ ಒಬ್ಬ ಕೆಟ್ಟ ರಾಕ್ಷಸ ಇದ್ದ. ಇವ ಬಂದ, ಹಿಡಿಂಬಾಸುರ ಬಂದ್ಬಿಟ್ಟು ಯುದ್ಧ ಮಾಡಿ ಭೀಮ ಒಂದೇ ಪೆಟ್ಟಿಗೆಯನ್ನು ಕೊಂದುಬಿಟ್ಟ. ಬಕಾಸುರ ಅದೇ ಆಗಿಯೇ ಇವ ಮುಂದೆ ಬಂದದ್ದು. ತಂಗಿ ಅಷ್ಟಾಗ ಪ್ರಿಯ ಅಂದಲ್ಲ. ಆಮೇಲೆ ಇವ ಮದುವೆ ಆಗಿ ಮುಂದೆ ಹೋಗಿ ಧನ್ಯವಾದಗಳು ಇವಣ ಕೇಶವಣ್ಣ. ಈಗ ನಾವು ಮನಾಲಿಯಿಂದ ಹಿಡಿಂಬಾದೇವಿ ಟೆಂಪಲ್ಗೆ ಹೋಗುವವರು, ಅಲ್ಲಿಂದ ಲೇಹ್ ಲಡಾಖಿಗೆ ಹೋಗುವವರು. ಈಗ ಇವತ್ತು ಜಿಸ್ಪಾಕ್ಕೆ ಹೋಗೋದು ನಾವು.